ದೀಪು ನೀನು ವಿಡಿಯೋ ನೋಡ್ತೀಯ ಅಂತ ಗೊತ್ತು, ನೋಡ್ತಾ ಇದ್ರೆ ನಿನ್ನ ಮಿಸ್ ಮಾಡ್ಕೊತಾ ಇದ್ದೀವಿ. ಏನು ಮಾಡ್ತೀಯ, ನೀನು ನಮ್ಮ ಟೈಮಿಗೆ ಅಡ್ಜಸ್ಟ್ ಆಗ್ತಿಲ್ಲ, ಸಿಗ್ತಾ ಇಲ್ಲ. ಇಂಥ ಸಮಯದಲ್ಲಿ ಮಿಸ್ ಮಾಡ್ಕೊತೀವಿ. ಚಿಕನ್ ತೊಳೆಯೋದಂತೂ ತುಂಬ ಮಿಸ್ ಮಾಡ್ತಾನೆ. ಆವಾಗ ಬೇಗ ಎದೊಳುತ್ತೆ. ಚೆನ್ನಾಗಿದ್ದಲ್ಲು ನೀನು, ಮುಂಚೆನೇ ಚೆನ್ನಾಗಿದ್ದಲ್ಲು. ಕೇರಳಕ್ಕೆ ಬಂದು ನೀನು ಫೋನು ಬಡ್ಕೊಳ್ಳುತ್ತಲ್ಲೋ ನಾನು ವ್ಲಾಗ್ ಮಾಡುವಾಗೇನೆ. ಹಿಂಗೋ ಹೆಂಗೋ ಇದ್ದ ಹಿಂಗಾಗೋದ ನೋಡು. ಹುಷಾರ್ ಕಣಪ್ಪ, ಕೈ ಎಗರ್ಸ್ಕೊಬಿಟ್ಟೆ. ಆಮೇಲೆ ಹೇಳಿಲ್ಲ ನಿಮ್ಮ ಅಮ್ಮ ನನ್ನೇ ಎಗರ್ಸ್ಬಿಡ್ತಾರೆ. ಆಮೇಲೆ ಕರ್ಕೊಂಡೋಗ್ರೆ ಹುಡುಗೋ ಕೇಳಿ. ಏನೋ ಮಾಡ್ತಾನೆ. 10 ನಿಮಿಷ ಕ್ಲೋಸ್ ಮಾಡಿ ಬೆಂದಾದ್ಮೇಲೆ ನೋಡಿ ಈ ಥರ ಇದೆ ಎಗ್ ಕರಿ. ಇದು ಎಗ್ ಬುರ್ಜಿ ಆಗ್ತಾ ಇದೆ. ಎಗ್ ಕರಿ ಆಲ್ರೆಡಿ ರೆಡಿ ಇದೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಸೆಕೆಂಡ್ ವ್ಲಾಗು. ವೈನಾಡಿ ಇವತ್ತು ಕಿಚನಲ್ಲಿ ಕಿಚನಲ್ಲಿ ಏನೇನು ಮಾಡ್ತೀನಿ ಲಾಸ್ಟ್ ಟೈಮ್ ಹೇಳ್ತಿದ್ದು ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ. ಕಿಚನ್ ಏನೇನು ಮಾಡ್ತೀನಿ ಅಂತ ಹೇಳಿದೆ. ಫಸ್ಟು ಇವಾಗ ನಾವೊಂದು ಹಾಫ್ ಬಾಯ್ಲ್ ಮಾಡ್ಕೊಳ್ಳೋಣ ಅಂತ ಇದ್ದೀವಿ. ಬನ್ನಿ, ಫಸ್ಟು ಒಂದು ಪ್ಯಾನ್ ಇಟ್ಟಿದ್ದೀವಿ. ಪ್ಯಾನ್ಗೆ ಲೈಟಾಗಿ ಆಯಿಲು, ಕಾಯಿಗೆ ಫುಲ್ಲು ನೀರು ಬೇರೆ ಹಾಕ್ತೀನಿ. ಚಟಪಟ ಹಾಕ್ತೀವಿ. ಮಾಡು, ಅಗ್ಲ ಮಾಡು. ಆವಾಗ ಬೇಗ ಎದೊಳುತ್ತೆ. ಕವರ್ ಇದೆಯಾ? ವೇಸ್ಟ್ ಕವರ್ ಇದೆಯಾ? ಹಂಚಿದೆ ಅಲ್ಲಿ ಪ್ಲಾಸ್ಟಿಕ್, ಅದೇ ಇದು ಅಲ್ಲಿ ಐತೆ ನೋಡಿ ಎತ್ತದು ಎಲ್ಲ ಇದೆ. ಖಾರದ ಪುಡಿ ಹಾಕಿದ್ದೀನಿ. ಮತ್ತು ಒಂದು ಮೊಟ್ಟೆ ಹೊಡೆದಿದ್ದೀನಿ. ಮೊಟ್ಟೆ ಹೊಡೆದಾದ್ಮೇಲೆ ಖಾರದ ಪುಡಿ ಆದಮೇಲೆ ಉಪ್ಪು, ಲೈಟಾಗಿ ಒಂದು ಉಪ್ಪು. ಅದು ಎತ್ಕೋ. ಅದು ಸಾರಿ ಗಾಯ್ಸ್, ಇದು ನೋಡ್ಕೊಂಡಿಲ್ಲ. ಅಲ್ಲಿ ಐತೆ, ಎತ್ಕೋ. ಆಯ್ತು ಸದ್ಯಕ್ಕೆ, ಆಮೇಲೆ ತೊಳೆದ್ರೆ ಆಯಿತು. ಬಾ ಆಯಿತು. ಈ ಥರ ನೋಡ್ಬಿಟ್ಟು ವಿಡಿಯೋ ಎಮ್ಮಿ ಅಪ್ಪ ಇಲ್ಲಿ ರೆಡಿ ಆಯಿತು. ಇಟ್ಸ್ಕೊಂಡು ಹಪ್ಪಿ ಹೂ ಬಂದು ಮಹೇಶ್ ಇಲ್ಲ. ಅದು ಮಹೇಶಗೋಸ್ಕರ ಇವಾಗ ಮೂರನೇದು ಮಾಡೋಕ್ಕಾಗಿಲ್ಲ. ಅವಾಗಿಲ್ಲ, ಅವಾಗೆ ಒಂದು 2ನೇ ಕ್ಲೀನಾಗಿ ಬರಲಿಲ್ಲ. ಅದಕ್ಕೆ ಇನ್ನೊಂದು ಮಾಡಿಕೊಡ್ತೀನಿ. ಇವರೇ ನೋಡಿ ನಮ್ಮ ಭಟ್ರು. ಫೈನಲಿ ಇವಾಗ ಕುಕ್ಕಿಂಗ್ಗೆ ಸ್ಟಾರ್ಟ್ ಆಗಿದೆ. ನೆಕ್ಸ್ಟು ಚಿಕನ್ ಫ್ರೈ ಮಾಡೋಣ ಅಂತ ಇದ್ದೀವಿ. ಚಿಕನ್ ಫ್ರೈ ಆಗುತ್ತೋ ಅಥವಾ ಚಿಕನ್ ಡ್ರೈ ಆಗುತ್ತೋ ಇಲ್ಲ ಗ್ರೇವಿ ಟೈಪ್ ಆಗುತ್ತೋ ಏನೋ ಒಂದು ಪ್ರಯತ್ನ ಮಾಡೋಣ ಅಂತಿದ್ದೀವಿ. ಬಾಯ್ಸ್ ಎಲ್ಲ ಆ ಕಡೆ ಕೇಳಿದ್ದಾರೆ. ಎಲ್ಲ ಹಂಗೆ ಹೇಳೋ, ಸುಮ್ಮನೆ ಏನೋ ಮೀನಿಂಗ್ ಹೊಡಿತಾನೆ. ಎಲ್ಲ ನೋಡಿ ಏನೇನು ಕ್ಲೀನ್ ಮಾಡ್ತಾವ್ರೆ. ಕ್ಲೀನ್ ಅಂತಿದೆ, ಏನೇನು ಕಟ್ ಮಾಡ್ತಾವ್ರೆ. ಅದಕ್ಕೆ ಹೇಳೋದು, ಅಣ್ಣ ತೆಗೆದ್ಬಿಟ್ಟು ಎಲ್ಲ ಹಿಂಗೇನೆ ಮಾಡ್ಸೋದು. ಓಹೋ, ಟಟ ಗುಳ್ಳೆ ಅಮೂಳು ಗುಳ್ಳೆ ಆ ಥರ ಮಾಡ್ತಾಯಿಲ್ಲಪ್ಪ. ನಮ್ದೆಲ್ಲ ನಾಟಿ ಸ್ಟೈಲು. ಚೆನ್ನಾಗಿದ್ದಲ್ಲು ನೀನು, ಮುಂಚೆನೇ ಚೆನ್ನಾಗಿದ್ದಲ್ಲು. ಕೇರಳಕ್ಕೆ ಬಂದು ನೀನು ಫೋನು ಬಡ್ಕೊಳ್ಳುತ್ತಲ್ಲೋ ನಾನು ವ್ಲಾಗ್ ಮಾಡುವಾಗೇನೆ. ಪ್ರತಿಯೊಂದು ವ್ಲಾಗಲ್ಲೂ ನೀನು ಟ್ಯೂನ್ ಇಲ್ಲ ಅಂದರೆ ಸರಿನೇ ಹೋಗಲ್ವಲ್ಲ. ಏನು ತೊಳಿತಾ ಇದ್ದಕ್ಕಂತ ಏನು ಈ ರೇಂಜಿಗೆ ಅಲ್ಲಾಡ್ತಾ ಇದ್ದಿಲ್ಲೋ. ನಿಧಾನ ಕಣೋ, ಫುಲ್ಲು ಹೈಜಿನಿಕ್ಕಾಗಿ ಮಾಡ್ಬೇಕು ಹೇಳ್ತಾ ಇದ್ದೀನಿ. ಮತ್ತೆ ಆಗ್ಬಿಡ್ಬೇಕು. ಆಗುತ್ತೆ, ಎಲ್ಲ ಆಗುತ್ತೆ. ಅಷ್ಟು ನೀರು. ಯಾರು ಮಹೇಶ ನೋಡು, ಮಹೇಶ್ ನನ್ನ ಕ್ಯಾರೆಟ್ ಕಟ್ ಮಾಡೋ ಸ್ಟೈಲ್ ನೋಡು. ಇದೇನಿದು? ಖಾರ ರೇಖೆ ಒಳ್ಳೆ ಖಾರ ಹರಿತಾರ. ಏನಪ್ಪ ಹೆಂಗೋ ಹಿಂಗೋ
ಹೆಂಗ್ ಹೋಯ್ತ ಹಿಂಗಾಗೋದ ನೋಡು. ಮಾಡುವಾಗ ಫಸ್ಟು ಚಿಕನ್ ಕ್ಲೀನಾಗಿ ತೊಳ್ಕೊಬೇಕು. ಫಸ್ಟು ನಾರ್ಮಲ್ ವಾಟರ್ ತೊಳ್ಕೊಳ್ಳಿ. ಅದೆಲ್ಲ ಸರಿ ಅಂದಮೇಲೆ ಅಷ್ಟು ಪುಡಿ ಹಾಕೋದಾದ್ರೆ ಹಾಕೊಳ್ಳಿ. ಅಷ್ಟು ಪುಡಿ ಹಾಕಿ ಇನ್ನೊಂದ್ಸಲ ತೊಳ್ಬಿಟ್ಟು ಕ್ಲೀನಾಗಿ ಆಮೇಲೆ ಕುಕಿಂಗ್ನ ಸ್ಟಾರ್ಟ್ ಮಾಡಿ. ಅರ್ಥ ಬನ್ನಿ ಚಂದ್ರೂರೇ, ಚಿಕನ್ ನನ್ನೇ ತೋರಿಸ್ಬಿಟ್ಟು ಚಿಕನ್ ತೋರಿಸ್ಬಿಟ್ಟು ಕಾಣಿಸ್ತೈತೆ ಗುರು, ಝೂಮ್ ಹಾಕಿದೀವಿ ನಾವು. ಕ್ಲಾರಿಟಿ ಹೋಗ್ಬಿಡ್ತೀನಿ. ಏನು ಅನ್ಕೊಂಡಿದ್ಯಾ? ಓಹೋ ಆಹಾ, ಹುಷಾರ್ ಕಣಪ್ಪ. ಕೈ ಎಗರ್ಸ್ಕೊಬಿಟ್ಟೆ. ಆಮೇಲೆ ಹೇಳಿಲ್ಲ ನಿಮ್ಮ ಅಮ್ಮ ನನ್ನೇ ಎಗರ್ಸ್ಬಿಡ್ತಾರೆ. ಆಮೇಲೆ ಕರ್ಕೊಂಡೋಗಿ ಹುಡುಗ ಕೇಳಿ ಕಟ್ ಮಾಡಿಸ್ತಾ ಇದೆಯಾ ಅಂದ್ಬಿಟ್ಟು ಮೊದಲೇ. ಹಾಂ, ನೀನೇ ಜವಾಬ್ದಾರಿ ಇದಕ್ಕೆ. ಕ್ಯಾಮ್ರಾ ಎಲ್ಲ ನೋಡ್ಬೇಡ, ಕೆಳಗಡೆ ನೋಡಿ ಕಟ್ ಮಾಡು. ಎಲ್ಲ ರೆಡಿ ಆಗಿದೆಯಾ ಇವಾಗ? ಆಗ್ತಾ ಇರೋದೇ ಚಿಕನ್ಗೆ. ತೊಳೆನ ಮಹೇಶ ಚಿಕನ್ನ ತೊಳಿತಾವನ್ ಗುರು, ತೊಳಿತಾವನು ಹಿಂಸೆ. ಆ್ಯಕ್ಚುಲಿ ನಾನು ಕ್ಲೀನ್ ಮಾಡೋಣ ಅಂದ್ಕೊಂಡೆ. ನನಗೆ ಕ್ಲೀನೇ ಮಾಡಿ ಅಭ್ಯಾಸ. ನಾವು ಯೂಶ್ವಲಿ ರೆಡಿ ಬೋನ್ಲೆಸ್ ತೊಗೊಂಡು ನಾನು ಮಾಡ್ತಾಯಿದ್ದೆ ಚಿಕನ್ನು. ಫಸ್ಟ್ ಟೈಮ್ ನಾವು ನಾರ್ಮಲ್ ಕೋಳಿ ಹೊಡ್ಸ್ಕೊಂಬಂದಿರೋದು. ನನಗೆ ಅದರಲ್ಲಿ ಎಕ್ಸ್ಪೀರಿಯೆನ್ಸ್ ಇಲ್ಲ. 3 ಸಲ ತೊಳೆದಾದ್ಮೇಲೆ ನೆಕ್ಸ್ಟ್ ಅಣ್ಣ ಆ ಕಡೆ ಇಳ್ದವ್ರೆ. ಒಂದು ಸ್ಮಾರ್ಟ್ ಇವಾಗ ಚಿಕನ್ ಮಾಡೋದು ಸ್ಟಾರ್ಟ್ ಮಾಡಿದ್ದೀವಿ. ಮೊದಲಿಗೆ ಎಣ್ಣೆ, ಸ್ವಲ್ಪ ತುಪ್ಪ, ಈರುಳ್ಳಿ ಹಾಕಿದ್ದೀವಿ. ಈರುಳ್ಳಿ ಜೊತೆ ಹಸಿಮೆಣಸಿನ್ಕಾಯಿ, ಕರಿಬೇವು ಕೊಡ್ತಿದ್ದು ಒಳ್ಳೆ ಹಸಿಮೆಣಸಿನ್ಕಾಯಿ ಹಾಕಿದ್ದೀವಿ. ಕರಿಬೇವು ಪುಡಿ ಖಾರ ಬರಲಿ ಅಂದ್ಬಿಟ್ಟು ಕರಿಬೇವು ಹಿಡ್ಕೊಳ್ದು. ಕರಿಬೇವು ಎಲೆಗಳು ನೋಡಿದ್ರೆ ಇರುತ್ತಲ್ಲ ಈ ಪಾಟಿ ಅವ್ರಿಗೆ ಮತ್ತೆ ಸುಮ್ಮನೆ ಅನ್ಕೊಂಡಿದ್ಯಾ? ಟೊಮೊಟೊ ಏನೋ ಮಾಡ್ತಾನೆ. ಮೆಣಸಿನ್ಕಾಯಿ ಕಪ್ಪ ಆಯ್ತು ನೋಡು. ತೆಗ್ಬಿಡು, ಬೇಡ ಬಿಸಾಕು. ಏನದು? ಬಿಸಾಕದು ಬೇಡ ಬೇಡ ಬಿಸಾಕದು. ಇನ್ನೊಂದು ಗುಂಡ್ಕಾಯಿ ಬರ್ತದಲ್ಲ ಅದು. ಚಿಕನ್ ಗುಂಡ್ಕಾಯಿ ಕಣೋ ಅದು. ಇಲ್ಲಿ ಅದು ಗುಂಡು ಇದ್ದಿಲ್ವಾ? ಬುಡ ಆಯ್ತು. ಏನೋ ಒಂದು ಹಾಕೋ ಗುಂಡ್ಕಾಯಿ ಕಣೋ. ಗುಂಡ್ಕಾಯಿ ಅದೇನಾ? ಪಾಸ್ ಮಾಡು. ಇವಾಗ ಆಯ್ತು, ಈರುಳ್ಳಿ ಎಲ್ಲ ಫ್ರೈ ಆದ್ಮೇಲೆ ಟೊಮೊಟೊ ಹಾಕ್ತಾ ಇದ್ದೀನಿ. ಮಾಡಿದ್ರೆ ಫ್ಲವರ್ ಟೊಮೊಟೊ ಬೇಡ ಬಿಡು, ಬರ್ಬಾರ್ದಲ್ವ, ಗಟ್ಟಿ ಇರಬೇಕು. ನೆಕ್ಸ್ಟ್ ಇವಾಗ ಟೊಮೊಟೊ ಎಲ್ಲ ಆದ್ಮೇಲೆ ಟೊಮೊಟೊ ಫ್ರೈ ಆದ್ಮೇಲೆ ಚಿಕನ್ ಹಾಕ್ತಾ ಇದ್ದೀವಿ. ತೊಳೆದಿಟ್ಕೊ. ಚಿಕನ್ ಆದಮೇಲೆ ಉಪ್ಪು ಹಾಕಿದ್ದೀನಿ. ಉಪ್ಪು ಆದ್ಮೇಲೆ ಇವಾಗ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಜಾಸ್ತಿ ಬೇಡ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನೋಡ್ಕೊಂಡು. ಬಾರ ಹತ್ರ. ಹತ್ತು ನಿಮಿಷ ಕ್ಲೋಸ್ ಮಾಡಿ ಬೆಂದಾದ್ಮೇಲೆ ನೋಡಿ ಈ ಥರ ಆಗಿದೆ. ಇವಾಗ ಇದಕ್ಕೆ ಮಸಾಲ ಸ್ಪೈಸಸ್ ಆ್ಯಡ್ ಮಾಡಬೇಕು. ಗರಂ ಮಸಾಲ ಇರಿ ಒಂದು ನಿಮಿಷ ಹಂಗೆ. ಇವಾಗೆಲ್ಲ ಸ್ಪೈಸಸ್ ಆ್ಯಡ್ ಮಾಡಿದ್ವಿ. ಗರಂ ಮಸಾಲ, ಪೆಪ್ಪರು, ಮತ್ತು ಕೊರಿಯಾಂಡರ್, ಇದು ಧನಿಯಾ ಪುಡಿ, ಅರಿಶಿನ ಪುಡಿ, ಖಾರದ ಪುಡಿ, ಮತ್ತು ಇನ್ಯಾವ್ದು ಹಾಕಿದ್ವಿ? ಗರಂ ಮಸಾಲನ್ನು ಹಾಕಿದ್ದೀವಿ, ಪೆಪ್ಪರ್ ಹಾಕಿದ್ದೀವಿ, ಆಮೇಲೆ ಖಾರದ ಪುಡಿ, ಅರಿಶಿನ ಪುಡಿ, ಧನಿಯಾ ಪುಡಿ. ಇವಾಗ ಇದಾದಮೇಲೆ ಕೊತ್ತಂಬರಿ ಪುಡಿನ ಹಾಕ್ಬಿಟ್ಟು ನಿಂಬೆ ರಸ ಹಿಂಡಿದ್ರೆ ನಮ್ಮ ಡಿಶ್ ರೆಡಿ ಆಗುತ್ತೆ. ಇವಾಗ ಫಸ್ಟು ಚೆನ್ನಾಗಿ ಮಿಕ್ಸನ್ನು ಮಾಡಬೇಕು. ಮಿಕ್ಸನ್ನು ಮಾಡಿ ಇನ್ನು ಒಂದು 10 ನಿಮಿಷ ಚೆನ್ನಾಗಿ ಕುದಿಯಲು ಬಿಡಬೇಕು. 10 ನಿಮಿಷ ಚೆನ್ನಾಗಿ ಬೇಯಲು ಬಿಡಬೇಕು. ದೀಪು, ನೀನು ಈ ವಿಡಿಯೋ ನೋಡ್ತೀಯ ಅಂತ ಗೊತ್ತು. ನೋಡ್ತಾ ಇರೋದು ನಿನ್ನ ಮಿಸ್ ಮಾಡ್ಕೊತಾ ಇದ್ದೀವಿ. ಏನು ಮಾಡ್ತೀಯ ನೀನು? ನಮ್ಮ ಟೈಮಿಗೆ ಅಡ್ಜಸ್ಟ್ ಆಗ್ತಿಲ್ಲ, ಸಿಗ್ತಾ ಇಲ್ಲ. ಇಂಥ ಸಮಯದಲ್ಲಿ ಮಿಸ್ ಮಾಡ್ಕೊತೀವಿ. ಚಿಕನ್ ತೊಳೆಯೋದಂತೂ ತುಂಬ ಮಿಸ್ ಮಾಡ್ಕೊಂಡು ಖುಷಿ ನೋಡು. ಈಗ ಫೈನಲ್ ಟಚ್ ಅಪ್ ಕೊತ್ತಂಬರಿ ಹಾಕ್ತಾ ಇದ್ದೀವಿ.
ಆಗ್ತಾ ಅಣ್ಣ ನಕ್ಷತ್ರದಲ್ಲಿ ಏನಿದೆ ನಕ್ಷತ್ರದಲ್ಲಿ ಏನಿದೆ ಎಲ್ಲವೂ ಇದೆ ಸತ್ಯ. ಲಾಸ್ಟಲ್ಲಿ ಏನು ಮಾಡೋಣ ಅಂತ ಇದ್ದೀವಿ ಮಾಡಿದ್ರೆ ಲಾಸ್ಟಲ್ಲಿ ಏನು ಮಾಡೋಣ ಅಂತ ಇದ್ದೀವಿ ಅಂದರೆ ನಿಂಬೆ ರಸ ಹಾಕ್ಬೇಕು, ನಿಂಬೆ ರಸ ಕುಡಿ. ನಿಂಬೆಹಣ್ಣು ಹಿಂಡೋಣ ಅಂದರೆ ನಿಂಬೆಹಣ್ಣು ಅಂತೀನಿ, ಮೊಟ್ಟೆ ಹೊಡಿಯೋದ? ಮೊಟ್ಟೆ ಹೊಡಿಬಾರ್ದ? ಬೇಡ ಬ್ರೋ. ನೋಡು ಹಾಂ ನಿಂದು ತಗೋ. ನಾಟಿ ಸ್ಟೈಲ್ ಅಲ್ಲ ನೀನು. ಬೀಜ 2 ಹಿಂಡ ಅದರಲ್ಲಿ ಚೆನ್ನಾಗಿ ಬರೋದು ಜಾಸ್ತಿ ಇದೆ, ಸುಮ್ಮನೆ ರೂಢಿ ಆಗ್ಬಿಡು. ಸಾಕಾ ಒಂದೇ? ಹಂಗಂದ್ರೆ ಓಕೆ. ರೈಸ್ ಗೊತ್ತಾಯ್ತಲ್ಲ. ಲಾಸ್ಟಲ್ಲಿ ಪುದೀನ ಕೊತ್ತಂಬರಿ ಒಂದು ಅರ್ಧ ಹೋಳು ಚೆನ್ನಾಗಿ ದಪ್ಪ ಇದ್ದರೆ ಅರ್ಧ ಹೋಳು, ಇಲ್ಲಾಂದ್ರೆ ಒಂದು ನಿಂಬೆಹಣ್ಣು ಹಿಂಡ್ಬಿಟ್ಟು ಒಂದು 10 ನಿಮಿಷ ಲಾಸ್ಟಲ್ಲಿ ಬೇಯಿಸ್ಬಿಟ್ಟು ಆಮೇಲೆ ಪ್ಲೇಟ್ ಹಾಕೊಂಬಿಟ್ಟು ಚಟಪಟ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಆಗುತ್ತೆ. ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಕಮೆಂಟ್ ಮಾಡಿ, ಬೈಬೇಡಿ ಅಷ್ಟೇ. ಚೆನ್ನಾಗಿದೆ ಅದು ನೀವು ಮಾಡ್ಕೊಂಡಿರೋ ತಪ್ಪದು. ನೀವು ಹೆಂಗೆ ಮಾಡ್ಕೊತೀರ ಹಂಗೆ ರುಚಿ ಬರ್ತದೆ. ಇವರು ಏನೋ ಕೆರಿತವ್ರೆ. ಆಫ್ ಮಾಡೋದು ಮಗ. ಅಣ್ಣವರು ಟೇಸ್ಟ್ ಕೊಡ್ತಾರಂತೆ. ಉಪ್ಪಿಗೆ ಹಾಕೊಂಡಿದ್ರೆ ಬೇರೆ ಸ್ಪೈಸ್ ಏನು ಹಾಕಲ್ಲ, ಉಪ್ಪು ಹಾಕೊಂಡಿದ್ರೆ ಹೇಳ್ಬಿಡು. ಹಾಕ್ಬಿಡ ಏನೋ ಟೇಸ್ಟ್ ಕೊಡ್ತಾನೆ ಇರಪ್ಪ. ಹಾ ಓಹೋ ಅನ್ಬೇಡ್ದ ನೀನು. ಬಾಯ್ ಬೇಗ ಬಾರ ಹುಡುಗ್ಬಿಟ್ಟು ಕೂಡ ಪೀಸ್ ನೋಡು ಬೆಂದ್ಬೇಕು, ಇನ್ನ ಬೇಯಬೇಕು ಅನ್ಸುತ್ತೆ. ಬೇಯಬೇಕಾ? ಬೇಯ್ತೆ. ನೆಕ್ಸ್ಟ್ ಟೈಮ್ ವಿಡಿಯೋದಲ್ಲಿ ಸಿಗ್ತಾನೆ ಬಗ್ಗೆ ಹೇಳ್ತೀನಿ. ಬೇಕು. ರಸ ಮಾತ್ರ ಹಾಕಿ ಮುಂಚು. ಉಪ್ಪು ಖಾರ ಹಂಗೈತೆ ಹೇಳಪ್ಪ. ಕರಡಾಗಿ ಬಿಡು. ಇದು ಕೊಡು, ಬೇಯ್ತಕ್ಕೆ ತಟ್ಟೆ ಕೊಡು. ನೋಡಿ ಪುಣ್ಯಾತ್ಮ ಇಷ್ಟೊತ್ತು ಮಲಗಿದ್ದ, ಇವಾಗ ಬಂದ. ಸಕ್ಕತ್ತಾಗಿ ಕೊಡು, ಇದು ಕೊಡು. ಇವಾಗ ನಮ್ಮ ಚೂಡುಗೆ ಟೇಸ್ಟ್ ಕೊಡ್ತೀನಿ. ಚೂಡ ತಗೊಳಪ್ಪ ಚೂಡ. ನೋಡಿ ಚಿಕನನ್ನು ಇವಾಗ ನಮ್ಮ ಚೂಡುಂಗೆ ಟೇಸ್ಟ್ ಕೊಡ್ತಾ ಇದೀವಿ. ಚಂದ್ರ ಚೂಡುಂಗೆ ಹೆಂಗಿದೆಯೋ ಚೂಡ? ಹೇಳೋ ಕರೆಕ್ಟಾಗಿ ತಿನ್ಕೊಳ್ಳಿ. ಕರೆಕ್ಟಾಗಿ ಹೇಳೋದು ನಿಜ. ಚೆನ್ನಾಗಿದೆಯಾ? ಬೆಂದಿದೆಯಾ? ಸಾಕಾಗತ್ತಲ್ಲ. ಸ್ವಲ್ಪ ಬೇಯಲಿ. ಆಯ್ತು ನೋಡ ಸಾಕಾಗತ್ತೆ. ಫೈನಲಿ ನಾನು ಟೇಸ್ಟ್ ಮಾಡೋ ಸಮಯ ಬಂದಿದೆ. ನಾನು ನೋಡಿದ್ರು ಚೆನ್ನಾಗಿತ್ತು. ಪಾಪ ಗ್ರೇವಿ ಎಷ್ಟು ಅಥವಾ ಊರ್ಬಾ ಚೆನ್ನಾಯ್ತಾ? ಅದು ಆಯ್ತದ? ಫೈನಲಿ ಚಿಕನ್ ರೆಡಿ ಆಗಿದೆ. ಈಗ ಬ್ಯಾಟಿ ಮಾಡೋದೆ. ಬಾಪ ತಿಂದು ಹಾಕೋಕ್ಕೆ ಹಾಕ್ಬೇಕು. ಹಾಕೋ. ಏನು ಚಿಕನ್ ಇದು? ಸಾಕು ಅಂದ್ರೆ ಹಾಕ್ಕೊಂತೀವಿ. ಗುಂಟೂರು ಚಿಕನ್. ಗುಂಟೂರು ಚಿಕನ್. ಗುಂಟೂರಲ್ಲ, ಕೇರಳ ಚಿಕನ್. ತಿನ್ನಕ್ಕೆ ಮಾಡಿರೋದು. ಮಾಡಿ ತಿನ್ನು. ಅದನ್ನ ವಿಡಿಯೋ ನೋಡ್ದಂಗೆ ಇದು ನಿಂದಲ್ವಾ? ಬಾ. ಮಹೇಶ ಮುಳುಗಿಸ್ತಾನೆ ಓ ಅಂದ್ಬಿಟ್ಟು. ಕಾಂತಾರ ಹಾಕೊಂಡು ಬಾ, ಮುಚ್ಚಿ ಹಾಕ್ಬಿಟ್ಟು ಬಾ. ಅದು ಈ ಸೀನ್ ಬಂದ ಮತ್ತೆ ಪಾರ್ಟ್ 1 ಅಲ್ಲಿ
ಆ ಕಡೆ ನಮ್ದು ಈ ಕಡೆ ನಿಂದ ಹ್ಞೂ ಊಟ ಆಗೋಯ್ತದ ಯಾಕೋ ಪೀಸು ಏನಾಯ್ತು ಅಂಥದ್ದು? ತಗೊಳ್ಳಿ ಸಾಕು. ಇವಾಗ ಎಗ್ ಬುರ್ಜಿ ಎಗ್ ಕರಿ ಎಲ್ಲ ಆಲ್ರೆಡಿ ಮಾಡಿದ್ದೀವಿ, ತುಂಬ ವೀಡಿಯೋ ಲ್ಯಾಗ್ ಆಗುತ್ತೆ ಅಂದ್ಬಿಟ್ಟು ಆಲ್ರೆಡಿ ಮಾಡಿದ್ವಿ, ಮತ್ತು ನಮಗೂ ಟೈಮ್ ಇರಲಿಲ್ಲ, ಅದಕ್ಕೋಸ್ಕರ ನೋಡಿ ಇದು ಎಗ್ ಬುರ್ಜಿ ಆಗ್ತಾಯಿದೆ. ಎಗ್ ಕರಿ ಆಲ್ರೆಡಿ ರೆಡಿ ಇದೆ, ತೋರಿಸ್ತೀನಿ. ಇದು ಎಗ್ ಕರಿ, ಎಣ್ಣೆ ತುಪ್ಪ ಫುಲ್ ಹಬೆ ಹೊಡಿತಾ ಇದೆ. ನಮ್ಮ ಶೆಫು ಇದು ಕಟ್ ಮಾಡ್ತಾರೆ ಈರುಳ್ಳಿ ಇದನ್ನು. ಫೈನಲಿ ಇವಾಗಿನ ಕುಕ್ಕಿಂಗ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಏನೇನು ಹೊಸದು ಏನೇನು ಅಡ್ವೆಂಚರಸ್ ಮಾಡ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ, ಅಥವಾ ಏನಾದ್ರು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದ್ದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇದೊಂದು ಪಾರ್ಟ್ 2 ಆಗಿರುತ್ತೆ. ಯಾರ್ಯಾರು ಮೊದಲನೇ ವೀಡಿಯೋ ನೋಡಿಲ್ಲ ದಯವಿಟ್ಟು ನಾನು ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ, ಹೋಗಿ ಮೊದಲನೇ ವೀಡಿಯೋ ನೋಡಿ. ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕು ಕಮೆಂಟು ಶೇರ್ ಮಾಡೋದನ್ನ ಬಿಡವಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.